ಬಿಕ್ಲು ಶಿವ ಕೊಲೆ ಪ್ರಕರಣದ ಎಫ್ಐ ಆರೋಪಿಯಾಗಿರುವ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಇನ್ನೇನು ಅವರ ವೈದ್ಯಕೀಯ ಪರೀಕ್ಷೆಯೂ ಕೂಡ ಪೂರ್ಣಗೊಳ್ಳಲಿದ್ದು ಆ ನಂತರ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಸಿಐಡಿ ಅಧಿಕಾರಿಗಳು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನಕ್ಕೆ ಒಳಪಟ್ಟಿದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಅನ್ನು ಸಹ ಮಾಡಲಾಗಿದೆ. ಮೆಡಿಕಲ್ ಪರೀಕ್ಷೆ ಮುಕ್ತಾಯವಾದ ನಂತರದಲ್ಲಿ ಇದೀಗ ಕೋರ್ಟ್ನ ಮುಂಭಾಗ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸುವ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಯಿಂದ ಅವರನ್ನ ನೇರ ಕೋರ್ಟ್ ಹಾಲ್ ಹತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. 14 ದಿನಗಳ ಕಸ್ಟಡಿಗೆ ಕೇಳೋದಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರಣ ಅವರ ವಾಯ್ಸ್ ಸ್ಯಾಂಪಲ್ ಮತ್ತು ಸ್ಥಳ ಮಹಜರಿಗಾಗಿ ಅವರನ್ನ ನಾವು ವಶಕ್ಕೆ ಪಡ್ಕೊಳ್ಬೇಕಾಗಿದೆ ಅನ್ನುವುದು ಸಿಐಡಿ ಅಧಿಕಾರಿಗಳ ಒಂದು ವಾದ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಪರಿಶೀಲನೆ ನಡೆಸಿದಂತಹ ನ್ಯಾಯಾಧೀಶರು ಎಷ್ಟು ದಿನಗಳ ಅವಧಿಗೆ ಅವರನ್ನ ಕಸ್ಟಡಿಗೆ ಒಪ್ಪಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಚಾರಣೆಗೆ ಈಗ ಸದ್ಯ 14 ದಿನಗಳ ಕೋರಿಕೆ ಇಡ್ತಾರೆ. ಆ 14 ದಿನಗಳ ಪೈಕಿ 5 6 ಎಷ್ಟು ದಿನ ಕೊಡ್ತಾರೆ ನ್ಯಾಯಾಧೀಶರು, ಅದು ನ್ಯಾಯಾಧೀಶರ ವಿವೇಚನೆಗೆ ಮತ್ತು ಇವರು ಕೋರುವಂತಹ ವಿಚಾರ ಏನಿರುತ್ತೆ, ಯಾವೆಲ್ಲ ಪರೀಕ್ಷೆಗಳಾಗಬೇಕು, ವಿಚಾರಣೆ ಎಷ್ಟು ಬಾಕಿ ಇದೆ, ಇವೆಲ್ಲದರ ಆಧಾರದ ಮೇಲೆ ಕನ್ಸಿಡರ್ ಆಗುತ್ತೆ. ಸದ್ಯ ವಾಯ್ಸ್ ಸ್ಯಾಂಪಲ್ ಮತ್ತು ಸ್ಥಳ ಮಹಜರನ್ನ ಮುಖ್ಯ ವಿಚಾರವಾಗಿ ಸಿಐಡಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಈ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿತ ಸ್ಥಾನದಲ್ಲಿ ಭೈರತಿ ಬಸವರಾಜ್ ಇದ್ದು 12 ದಿನಗಳಿಂದ ತಲೆಮರೆಸ್ಕೊಂಡಿದ್ರು. ಗುಜರಾತ್ನಲ್ಲಿ ಅವರು ತಲೆಮರೆಸ್ಕೊಂಡು ವಾಸ್ತವ್ಯವನ್ನು ಹೂಡಿದ್ರು. ಅದಾದ ನಂತರದಲ್ಲಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ವಜಾ ಆಗ್ತಿದ್ದ ಹಾಗೆ ನೇರ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದು ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದುವರೆದಂತೆ ನಿನ್ನೆಲ್ಲ ಅವರು ಸಿಐಡಿ ಕಸ್ಟಡಿಯಲ್ಲೇ ಇದ್ರು. ಇದೀಗ ನ್ಯಾಯಾಧೀಶರ ಮುಂಭಾಗ ಅವ್ರನ್ನ ಕರ್ಕೊಂಡು ಹೋಗಿ ಸಿಐಡಿ ಕಸ್ಟಡಿಗೆ ಕೇಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ಪರೀಕ್ಷೆಯ ರಿಪೋರ್ಟ್ ಏನು ಹೇಳುತ್ತೆ ಅದರ ಆಧಾರದ ಮೇಲೆ ಅದನ್ನು ನ್ಯಾಯಾಧೀಶರ ಗಮನಕ್ಕೂ ಕೂಡ ತರ್ತಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಪ್ರಕ್ರಿಯೆ ನಡೆಯುತ್ತೆ. ಈಗ ಅವರ ವೈದ್ಯಕೀಯ ಪರೀಕ್ಷೆಯಲ್ಲಿ ಅವರಿಗೆ ಏನಾದರೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದೆಯಾ ಅದೆಲ್ಲವೂ ಕೂಡ ವರದಿಯ ರೂಪದಲ್ಲಿ ವೈದ್ಯರು ಕೊಟ್ಟಿರ್ತಾರೆ. ಸದ್ಯ ಶುಗರ್ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ, ಲೋ BP ಇದೆ ಅಂತ. ಮುಂದುವರೆದಂತೆ ಅದಕ್ಕೇನಾದರೂ ಔಷಧೋಪಚಾರಗಳು ಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಕಸ್ಟಡಿ ಅವಧಿಯಲ್ಲಿ ಕೊಡಬೇಕಾಗತ್ತೆ ಅನ್ನೋದನ್ನ ನ್ಯಾಯಾಧೀಶರು ಸೂಚಿಸ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗಷ್ಟೇ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದ್ದು ರಿಪೋರ್ಟ್ ಏನು ಹೇಳ್ತಾ ಇದೆ, ಎಷ್ಟೊತ್ತಿಗೆ ನ್ಯಾಯಾಧೀಶರ ಮುಂಭಾಗ ಹಾಜರುಪಡಿಸ್ತಾರೆ, ಎಷ್ಟು ದಿನಗಳ ಕಸ್ಟಡಿ ಕೋರಬಹುದಾದ ಸಾಧ್ಯತೆ ಕಾಣಿಸ್ತಾ ಇದೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜರನ್ನ ACJM 42ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಸಿಐಡಿ ಅಧಿಕಾರಿಗಳು ಕರ್ಕೊಂಡ್ ಬರ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಇದೀಗ ಅವರ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಅಂದ್ರೆ ಅವರ ನಾರ್ಮಲ್ ದೇಹದ BP ಇರ್ಬೋದು, ಶುಗರ್ ಲೆವೆಲ್ ಇರ್ಬೋದು, ಇದೆಲ್ಲವನ್ನ ಕೂಡ ಪರೀಕ್ಷೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗಿದೆ. ಇನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೊಲೆಯಲ್ಲಿ ಇವರ ಪಾತ್ರವಿದೆ, ಅಂದ್ರೆ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಇವರ ಕಾನ್ಸ್ಪಿರಸಿ ಇದೆ, ಹೀಗಾಗಿ ಇವರು ಎಫ್ಐ ಆರೋಪಿಯಾಗಿದ್ದಾರೆ, A1 ಆರೋಪಿ ಜೊತೆ ಇವರು ನಿರಂತರ ಸಂಪರ್ಕದಲ್ಲಿದ್ದಾರೆ, ಆತನ ಜೊತೆ ಕುಂಭಮೇಳಕ್ಕೆ ಹೋಗುವ ಕೆಲಸವನ್ನ ಸಹ ಮಾಡಿದ್ರು, ಹೀಗಾಗಿಯೇ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ ಅನ್ನು ಸಹ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಸದ್ಯ ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಹಾಲ್ಗೆ ಬಂದ ಬಳಿಕ ನ್ಯಾಯಾಧೀಶರು ಯಾವ ತೀರ್ಮಾನವನ್ನ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಸೊ ಈಗ ಸದ್ಯ ಕಸ್ಟಡಿಗೆ ಕೋರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ತನಿಖೆ ವಿಚಾರಣೆಯ ಭಾಗವಾಗಿ ಉಳ್ಕೊಂಡಿದೆ ಅಂತ, ಯಾಕಂದ್ರೆ ಹಿಂದೆ ಕೂಡ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ಆಗ ಈ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಳ್ಳೋದಾಗ್ಲಿ ಸ್ಥಳ ಮಹಜರಾಗ್ಲಿ ಆಗಿರಲಿಲ್ವಾ? ಈ ಹಿಂದೆ 2 ಬಾರಿ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗಿತ್ತು. ಸಿಐಡಿ ಅಧಿಕಾರಿಗಳೇ 2 ಬಾರಿ ವಿಚಾರಣೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಹೈಕೋರ್ಟ್ ನಿಂದ ಮಧ್ಯಂತರ ರಕ್ಷಣೆ ಸಿಕ್ಕಿತ್ತು. ಹೀಗಾಗಿ ಸದ್ಯ ಈ ಪ್ರಕರಣದಲ್ಲಿ ಒಂದಷ್ಟು ಇದೀಗ ಇವರ ಕಾನ್ಸ್ಪಿರಸಿ ನೇರವಾಗಿದೆ ಅನ್ನೋ ಕಾರಣಕ್ಕೆ ಈಗಾಗಲೇ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ನಿರೀಕ್ಷಣಾ ಜಾಮೀನು ಏನಿತ್ತು ಆ ಜಾಮೀನು ಅರ್ಜಿ ವಜಾ ಆಗಿತ್ತು. ವಜಾ ಆದಂತಹ ಹಿನ್ನೆಲೆಯಲ್ಲಿ ಅವರು ಸರೆಂಡರ್ ಆಗುವ ಕೆಲಸವನ್ನ ಮಾಡಿದ್ರು. ಹೀಗಾಗಿಯೇ ಸದ್ಯ ಒಂದು ಇದೀಗ ಸಿಐಡಿ ಅಧಿಕಾರಿಗಳಿಗೆ ಎಲ್ಲಿ ಇವರು ಸಿಗ್ತಾರೆ ಅನ್ನೋದೊಂದು ಇದಾಗಿತ್ತು. ಹೀಗಾಗಿ ಇವರ ಪಾತ್ರವನ್ನ ಕಂಡುಹಿಡಿಯೋದಕ್ಕೆ ಅಂತೇಳಿ ಇದೀಗ ಕಸ್ಟಡಿಗೆ ತೆಗೆದುಕೊಳ್ತಕ್ಕಂತಹ ಸಾಧ್ಯತೆ ಇದೆ.
ಮೂರ್ತಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ. ಬೆಕ್ಲು ಶಿವ ಕೊಲೆ ಪ್ರಕರಣದ ಎಫ್ಐ ಆರೋಪಿ ಭೈರತಿ ಬಸವರಾಜು ಅವರ ಬಂಧನ ಆಗಿದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸುವ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಆ ನಂತರ ಸಿಐಡಿ ಅಧಿಕಾರಿಗಳು ತನಿಖೆಯ ಮುಂದುವರೆದ ಭಾಗವಾಗಿ ಹೆಚ್ಚುವರಿ ಕಸ್ಟಡಿಗೆ ಕೇಳುವಂತಹ ನಿಟ್ಟಿನಲ್ಲಿ ತಮ್ಮ ವಾದವನ್ನು ಇಡ್ತಾರೆ. ವಾದವನ್ನು ಆಲಿಸಿದ ನಂತರದಲ್ಲಿ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಸಹಜವಾಗಿ ಕೊಡ್ತಾರೆ. ಆದರೆ ಎಷ್ಟು ದಿನಗಳ ಅವಧಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸದ್ಯ ಮೆಡಿಕಲ್ ಟೆಸ್ಟ್ ಅನ್ನ ಪೂರ್ಣಗೊಳಿಸಲಾಗಿದ್ದು BP ಶುಗರ್ ಇದೆ ಅಂತ ಕಂಡು ಬಂದಿದೆ. ಅದರ ಆಧಾರದ ಮೇಲೆ ಅವರ ತನಿಖೆಯ ಅವಧಿ ಏನಿರಬೇಕು, ಆ ಥರದ ಒತ್ತಡದ ತನಿಖೆಯನ್ನ ಇರಬೇಕಾ ಬೇಡವಾ ಇತ್ಯಾದಿ ವಿಷಯವಾಗಿ ಏನಾದರೂ ಕೋರ್ಟ್ ಸೂಚನೆ ಕೊಡುತ್ತಾ ನೋಡಬೇಕು.